ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವ ರಾಜ್ಯಪಾಲರ ನಿರ್ಧಾರ ಸಕಾಲಿಕವಾದುದು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ರಮಾನಾಥ್ ರೈ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆಯನ್ನು ಕಳೆದುಕೊಂಡಿದ್ದು ರಾಜ್ಯಪಾಲರು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿ ರಮಾನಾಥ್ ರೈ ಹೇಳಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಿನ್ನಮತೀಯ ಶಾಸಕರನ್ನು ಅನರ್ಹಗೊಳಿಸುವ ಸಭಾಧ್ಯಕ್ಷರ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ತಳ್ಳಿಹಾಕಿದ್ದು ಇದೀಗ ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ ಎಂದರು. ಹೈಕೋರ್ಟ್ನ ತೀರ್ಮಾನವನ್ನು ಸೆಟ್ ಮಾಡಿದೆ. ಅಂದರೆ ಅದು ವಾಸ್ತವಿಕವಾಗಿ ಬಹುಮತ ಇಲ್ಲದ ಸರ್ಕಾರ ಇತ್ತು ಅಂತ ಹೇಳೋದಕ್ಕೆ ಅದೊಂದು ಸಂವಿಧಾನದಲ್ಲಿ ನಾವು ಅದನ್ನು ಗಮನಿಸ್ಬೋದು. ಈ ದೃಷ್ಟಿಯಲ್ಲಿ ಸರ್ಕಾರ ಮುಂದುವರಲಿಕ್ಕೆ ಅರ್ಹತೆ ಇಲ್ಲ. ಏನು ಗವರ್ನರ್ ಶಿಫಾರಸು ಮಾಡಿದರೆ ಅದಕ್ಕೆ ಪುಷ್ಟೀಕರಿಸತಕ್ಕಂಥ ಕೆಲಸವನ್ನು ಕೇಂದ್ರದ ಸರ್ಕಾರ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಜೊತೆಯಲ್ಲಿ ನಾವು ಗವರ್ನರ್ ಏನು ತೀರ್ಮಾನ ತಗೊಂಡಿದ್ದಾರೆ ಅದನ್ನು ನಾವು ಸಂಪೂರ್ಣವಾಗಿ ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸ್ವಾಗತಿಸುತ್ತದೆ. ಮತ್ತು ಬೇರೆ ಬೇರೆ ಅನೇಕ ಭ್ರಷ್ಟಾಚಾರದ ಪ್ರಕರಣಗಳು, ಲೋಕಾಯುಕ್ತ ತನಿಖೆ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು, ಅನೇಕ ಭ್ರಷ್ಟಾಚಾರದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಯುಟಿ ಖಾದರ್, ಕೆಪಿಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಮುಂತಾದವರು ಉಪಸ್ಥಿತರಿದ್ದರು. ಕಡೇಕಾರು ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಧಾರ್ಮಿಕ ಸಭೆಯಲ್ಲಿ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕಡೇಕಾರು ಗುರುವನ ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ಇದೀಗ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಧಾರ್ಮಿಕ ಕಾರ್ಯಕ್ರಮದ 8ನೇ ದಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಪದ್ಮನಾಭ ಕೊಟ್ಟಾರಿ ವಹಿಸಿದ್ದರು. ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಬೆಳ್ತಂಗಡಿ ಸೋಮನಾಥೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರಾಜವರ್ಮ ಬಳ್ಳಾಲ್, ದೈವ ದೇವಸ್ಥಾನದಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಶಾಂತಿ ನೆಮ್ಮದಿ ಬೆಳೆಯಲು ಸಾಧ್ಯ ಎಂದರು. ನಮಗೂ ದೇವರನ ಋಣ ನಮ್ಮ ಪ್ರತಿಯೊಂದು ನಮ್ಮ ಇಂಚಿನ ಮಲ್ಕೊಂಡಲ್ಲ ಒಂಜಿ ಬಾ ಕೆಲಸ ಮಲ್ಕೊಂಡಲ್ಲ ನಮಗೂ ದೇವರನ ಒಂಜಿ ಆಶೀರ್ವಾದ, ಅಂಜನೆ ಹಿರಿಯಕ್ಕನ ಆಶೀರ್ವಾದ, ನಮಗೂ ಖಂಡಿತ ದೈವ ದೇವರನಕ್ಕನ ಆಶೀರ್ವಾದ ಬೋಡು ಅಂಚನೆ ಅಕ್ಕಲು ಕೊಡನ ಹೆಂಚಿನ ಆಶೀರ್ವಾದಕ್ಕೂ ನಮಗೊಂದು ಎಲ್ಲಿಯ ಋಣ ಉಪ್ಪೊಟ್ಟಿಗೆ ಆ ಋಣ ನಮ್ಮ ಸಂದಾವಣೆ ಹೆಂಚಬಂಡ ಇಂಚಿನ ಕ್ಷೇತ್ರಗಳು ಇಂಚಿನ ಎಡ್ಡೆ ಕೆಲಸಗಳು ನಮ್ಮ ಭಾಗವಹಿಸೋದು ಅಂಚನೆ ನಮಗೂ ಶಕ್ತಾನುಸಾರ ನಮ್ಮ ಕೊಡುಗೆಲ್ಲ ನಮ್ಮ ಕೊರೊಂದು ಆ ದೇವಸ್ಥಾನೋಡು ಕಿಂಚಿತ್ತ ಏತೆಲ್ಲ ಅವಡಾಯ್ತು ಕೆಲವು ಲಕ್ಷ ಗಟ್ಟಲೆ ಕೊಡ್ಕೊಂಡ್ರೆ ಕೆಲವು 100 ಕೊಡ್ಕೊಂಡ್ರೆ ಕೆಲವು ಅಂಡ ನಮ್ಮನ ಶಕ್ತಿ ಅನುಸಾರವಾಗಿ ಆಶೀರ್ವಚನ ನೀಡಿದ ಕ್ಷೇತ್ರದ ಶ್ರೀ ಯೋಗೀಶ್ವರೇಶ್ವರ ನರೇಂದ್ರನಾಥ ಸ್ವಾಮೀಜಿಯವರು ತನ್ನ ಅಂದಿನ ಕನಸು ಇಂದು ನನಸಾಗಿದೆ. ಈ ದೇವಸ್ಥಾನದಿಂದ ಎಲ್ಲ ಸಮಾಜ ವರ್ಗದವರಿಗೂ ಶಾಂತಿ ನೆಮ್ಮದಿ ಆರೋಗ್ಯ ದೇವರು ನೀಡಲಿ ಎಂದು ಹೇಳಿದರು. ಅಷ್ಟು ಹೆಚ್ಚು ಅನಾಥರುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಎಂಬ ಭಾವ ಬರುವುದಿಲ್ಲ. ಅನಾಥರೇ ಇಲ್ಲದ ಸಮಾಜ ಸೃಷ್ಟಿ ಒಂದಾಗಬೇಕೆಂಬ ಆಸೆಯನ್ನು ವೃದ್ಧಾಶ್ರಮಕ್ಕೆ ಹೋಗದಂಥ ಸಮಾಜ, ತಂದೆಯ ಮಕ್ಕಳು ತಂದೆ ತಾಯಿಯಿಂದ ಸರಿಯಾದ ರೀತಿಯಲ್ಲಿ ತಂದೆ ತಾಯಿಯನ್ನು ಸಾಕುವ ಅಥವಾ ಸಾಕುವ ಶಬ್ದ ತಪ್ಪು ಅನ್ನೋಣ. ತಂದೆ ತಾಯಿಯೊಂದಿಗೆ ತುಲ್ಲಿಗೆ ತಮ್ಮತ ಹಂಚಿಕೊಂಡ ಸಂಸಾರಗಳು ಬೆಳೆಯುವ ಸಮಾಜ ಬೇಕು ಅನ್ನುವ ಹಂತಕ್ಕೆ ಬರುವವನ ನಾನೇ ಒಂದು ಅನಾಥಾಶ್ರಮ ಕರ್ತೇನೆ ಅಥವಾ ವೃದ್ಧಾಶ್ರಮ ಕರ್ತೇನೆ. ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿ ಜೆ ಕೊರಗಪ್ಪ, ಯೋಗೀಶ್ ಕುಮಾರ್ ಜಪ್ಪು ಸೇರಿದಂತೆ ಹಲವಾರು ಧಾರ್ಮಿಕ ಮುಖಂಡರು ಭಾಗವಹಿಸಿದ್ದರು.